ಸಂಕ್ರಾಂತಿ ಹಬ್ಬದ ವೇಳೆಗೆ ದರ್ಶನ್ಗೆ ಆಪರೇಷನ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅವರಿಗೆ ಯಾರು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೋ, ಈಗ ಆಲ್ರೆಡಿ ಕೆಲವು ಡಬ್ಬಿಂಗ್ ಕೆಲಸದಲ್ಲೂ ಕೂಡ ಬ್ಯುಸಿ ಇರಬೇಕು ದರ್ಶನ್, ಇದೊಂದು ಭಾಗ. ಆದರೆ ಶೂಟಿಂಗ್ ಬೇರೆ ಆಗಬೇಕಲ್ಲ. ಶೂಟಿಂಗ್ ಅಂದರೆ ನಾರ್ಮಲ್ ಶೂಟಿಂಗ್ ಮಾಡ್ಕೊಳ್ಬಹುದು ದರ್ಶನ್, ಆದರೆ ಯಾವುದೇ ಕಾರಣಕ್ಕೂ ಈ ಸ್ಟಂಟ್ಗಳಲ್ಲಿ ಭಾಗಿಯಾಗೋದು, ಫೈಟ್ ಸೀನ್ಗಳಲ್ಲಿ ಭಾಗಿಯಾಗೋದು ಮಾಡಬಾರ್ದು. ಯಾವಾಗ? ಆಪರೇಷನ್ ಆದ ಮೇಲೆ ಅಂತ ಅವರು ಡಾಕ್ಟರ್ ಹೇಳ್ತಾ ಇರೋದು. ಮೈಸೂರಿನ ಆಸ್ಪತ್ರೆಯಲ್ಲಿ ದರ್ಶನ್ ಅವರಿಗೆ ಆಪರೇಷನ್ ನಡೆಯುತ್ತೆ. ದರ್ಶನ್ಗೆ ಚಿಕಿತ್ಸೆ ನೀಡ್ತಾ ಇರ್ತಕ್ಕಂಥ ಡಾಕ್ಟರ್ ಅಜಯ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು. ಬೆನ್ನು ನೋವಿನ ಆಪರೇಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ದಾಸ. ಇಲ್ಲಿ ಶೂಟಿಂಗಿಂತ ಮುಂಚೆನೇ ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಫೆಬ್ರವರಿಯಿಂದ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ. ಆಪರೇಷನ್ ಮಾಡಿದ 1.5 ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ಫೈಟ್ ಸೀನ್ಗಳನ್ನು ಮಾಡುವಂತಿಲ್ಲ. ಕೇವಲ ಚಿತ್ರೀಕರಣದಲ್ಲಿ ಮಾತ್ರ ಭಾಗಿಯಾಗಬಹುದು ಅಂತ ಇದೆ. ಆಪರೇಷನ್ ಮಾಡಿಸ್ಕೊಂಡು 3 ದಿನ ರೆಸ್ಟಲ್ಲಿರಬೇಕಾಗತ್ತೆ, ಕಂಪ್ಲೀಟ್ ರೆಸ್ಟಲ್ಲಿರಬೇಕಾಗತ್ತೆ ಅವರು ಅಂತ ಕೂಡ ಅವರ ವೈದ್ಯರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲ, ಸರ್ಜರಿ ಅಂದರೆ ಇವಾಗ ರೆಗ್ಯುಲರ್ ಟ್ರೀಟ್ಮೆಂಟ್ ಇದೆ. ಎಪಿಡ್ಯೂರಲ್ ಮತ್ತು ನರ್ವ್ ಬ್ಲಾಕ್ ಫಿಸಿಯೋಥೆರಪಿ. ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ. ಫಿಕ್ಸೇಷನ್ L5S1 ಫಿಕ್ಸೇಷನ್ ವಿತ್ ಇಂಟರ್ ಬಾಡಿ ಫ್ಯೂಷನ್. ದಟ್ಸ್ ಸರ್ಜರಿ. ಈಗ ಡಾಕ್ಟರ್ ಅದು ಈಗೇನು ಕೊಡ್ತಾರೆ ಡಾಕ್ಟರ್? ಇಂಜೆಕ್ಷನ್ ಇವಾಗ ನರ್ವ್ ಬ್ಲಾಕು ಮತ್ತು ಎಪಿಡ್ಯೂರಲ್ ಅಂತ 2 ಇಂಜೆಕ್ಷನ್. ಅದು ಯೂಶಲಿ ಸುಮಾರು ಜನ ವರ್ಕ್ ಆಗುತ್ತೆ. ವರ್ಕ್ ಆದರೆ ಇಟ್ ಈಸ್ ವೆರಿ ಗುಡ್. ಆಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅಂತೆಲ್ಲ ಮಾಡ್ತೀವಿ. ವರ್ಕ್ ಆಗಿಲ್ಲ ಅಂದರೆ ಆಪರೇಷನ್. ಆಲ್ರೆಡಿ ಹಿ ಸ್ಟಾರ್ಟೆಡ್ ಇಸ್ ವರ್ಕೌಟ್, ಅಂದರೆ ಡಯಟ್ ಆ್ಯಂಡ್ ಅಪ್ಪರ್ ಬಾಡಿ. ಓವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಡೆಡ್ ಲಿಫ್ಟು ಅಂಥದ್ದೆಲ್ಲ ಮಾಡೋಕ್ಕಾಗಲ್ಲ, ನೋ ಕ್ವೆಶ್ಚನ್ ಅಟ್ ಆಲ್. ಬಟ್ ಟ್ರೈ ಟು ಗೆಟ್ ಬ್ಯಾಕ್ ಟು ಶೇಪಲ್ಲಿ ಇದ್ರೇ ಬ್ಯಾಕ್ ಸ್ವಲ್ಪ ಮೇಂಟೈನ್ ಆಗುತ್ತೆ. ಲಾಸ್ಟ್ ಇಲ್ಲ, ಸರ್ಜರಿ ಅಂದರೆ ಇವಾಗ